ಇತ್ತೀಚೆಗೆ ಸುರಿದ ಭಾರೀ ಗಾಳಿ ಮಳೆಗೆ ಮನೆಯ ಮೇಲೆ ಮರಬಿದ್ದು ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಅಪಾರ ನಷ್ಟ ಸಂಭವಿಸಿದೆ. ಆನಂದಪುರ ಸಮೀಪದ ಆಚಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದೆ. ಖೈರದ ನಿವಾಸಿ ರಮೇಶ್ ಎಂಬುವರ ವಾಸದ ಮನೆಯ ಮೇಲೆ ಮನೆಯ ಮುಂಭಾಗದಲ್ಲಿದ್ದ ದೊಡ್ಡದಾದ ಮಾವಿನ ಮರ ಬಿದ್ದು ಮನೆ ಸಂಪೂರ್ಣ ಜಖಮಾಗಿದೆ. ಇಲ್ಲೇ ನನ್ನ ಮಗಳು ಸಾನಕ್ಕೆ ಇದ್ದಿದ್ರೆ ನೋಡಿದ್ದೆ. ಅಲ್ಲಿಂದ ಸೀಟ್ ಇದಾವ ನೋಡ್ರಿ, ಹಿಂಗೆ ನೋಡ್ರಿ. ಅಂದಾಸುರದ ಸರ್ಕಾರಿ ಶಾಲೆಯ ಅಡಿಗೆ ಮನೆಯ RCC ಸ್ಲ್ಯಾಬ್ ಮೇಲೆ ಅಳವಡಿಸಲಾಗಿದ್ದ ಕಬ್ಬಿಣದ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿ ದೂರದಲ್ಲಿ ಬಿದ್ದಿದೆ. ಶಾಲೆಯ ಮೇಲ್ಛಾವಣಿಯ ಹಂಚುಗಳು ಹಾರಿ ಹೋಗಿವೆ. ಅಂದಾಸುರ ಗ್ರಾಮದ ರತ್ನಮ್ಮ ಎಂಬುವರ ಮನೆಯ ಮೇಲೆ ಮರ ಮುರಿದು ಬಿದ್ದು ಮೇಲ್ಛಾವಣಿ ಜಖಂಗೊಂಡಿದೆ. ಅಡಿಗೆ ಮನೆಯ ಮೇಲ್ಭಾಗದ ಮರ ಬಿದ್ದ ಕಾರಣ ಅಡಿಗೆಗೆ ಉಪಯೋಗಿಸಿದ್ದ ಪಾತ್ರೆಗಳು, ದಿನಸಿ ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವುದನ್ನು ನಾವು ಕಾಣಬಹುದು. ಇಸ್ಲಾಂಪುರ ಗ್ರಾಮದ ಮಂಜುನಾಥ್ ಎಂಬುವರ ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿದ್ದು, ಮನೆಯಲ್ಲಿದ್ದ ಗೃಹಿಣಿ ಭಯದಿಂದ ಮನೆಯಲ್ಲಿದ್ದ ಮಂಚದ ಅಡಿಯಲ್ಲಿ ಅವಿತು ಕುಳಿತಿದ್ದು, ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದೇನೆ ಎನ್ನುವ ಮಾತು ನಿಜವಾಗಿ ಭಯ ಹುಟ್ಟಿಸುವಂತಿತ್ತು. ಆಮೇಲೆ ಅಲ್ಲಿ ಒಳಗೆ ರೂಮಾಗ ಅಕ್ಕಿ ಚೀಲ ಅದು ಇಟ್ಟಿದ್ವಿ, ಅದು ಎಲ್ಲ ನೆಂದೋಗಿದೆ ಸರ್. ನೀರು ಎಲ್ಲ ಎಲ್ಲಿ ನೀರೇ. ನೀವು ಮನೇಲಿದ್ರಾ? ನಾನು ಒಬ್ಬಳೇ ಇದ್ದೆ ಸರ್ ಮನೇಲಿ. ಅದೆಲ್ಲ ಬೀಳೋದು ನೋಡಿ ಮಂಚು ಕೆಳಗೆ ಹೋಗಿ ಕೂತ್ಕೊಂಡಿದ್ದು. ಅಂಚು ಗಿಂಚು ಎಲ್ಲ ಬೀಳ್ತಾ ಇತ್ತಲ್ಲ, ಎದುರು ಪಂಚಾಯತಿಂದ ಕಟ್ ಮಾಡಿಸ್ಲಿ, ಅದು ಒಂದು ದಾರಿ ಕ್ಲಿಯರ್ ಮಾಡಿಕೊಡ್ರಿ. ಕಾಂಪೌಂಡ್ ಇಂದ ಈ ಕಡೆ ಅದು ಮಾಡಿಸ್ರಿ. ಅದು ತುಂಡು ಬೇಕಾದ್ರೆ ಅವ್ರವ್ರು ಇದು ಮಾಡಿ ಕೇಳ್ತಾರೆ. ಇದೊಂದು ರೆಮಿ ಮಾಡ್ಬಿಡ್ತಾರೆ, ಇದು ಓಪನ್ ಮಾಡಿಕೊಡ್ರಿ. ಯಾರಿಗೆ ಮತ್ತೆ ಓಡಾಡೋದು ಬೇಕಲ್ಲ ಅವ್ರಿಗೆ. ಮಾಡ್ತಾ ಇದಾರಲ್ಲ ಹರೀಶ್ ಅವ್ರಿಗೆ ಹೇಳ್ರಿ. ಅವ್ರಿಗೆ ಏನು ಅನಾಹುತ ಆಗಿಲ್ಲ, ಒಳಗಿದ್ಲು. ಅಷ್ಟರೊಳಗೆ ಗಾಳಿ ಮಳಿಗೆ ಒಂದು ಹೊರಗೆ ಅಣ್ಣ ಫೋನ್ ಮಾಡಿದ್ದಾನೆ. ಅಷ್ಟೊತ್ತು ಬೇರೆ ಹೊರಗೆ ಬಂದಿದ್ದಾಳೆ. ಅವ್ನು ಬೇರೆ ಅಲ್ಲಿ ಇದ್ದಾನು. ಭತ್ತಕ್ಕೆ ಟಾರ್ಪಲ್ ಹಾಕಿದ್ದೀವಿ, ಅದು ಸರಿದು ಹೋಯ್ದಂತ ಅವಳು ಒಳಗೆ ಬಂದಿದ್ದಾಳೆ. ಎತ್ತಿಗೆ ಹೊರಗೆ ಅವಳು ಬಂದು ಇನ್ನೂ ಅಲ್ಲಿ ಬಂದಿಲ್ಲ. ಅಷ್ಟೊಳಗೆ ಅದು ಮರ ಪಲ್ಟಿ ಹೊಡೆದು ಅಲ್ಲಿ ಬಿದ್ದೈತಿ. ಇಲ್ದ ಹೋಗಿದ್ರೆ ಇಲ್ಲ, ಅಲ್ಲಿ ಹೋಗಿ ಬಂದು ಒಳಗೆ ನೋಡ್ರಿ ಅದು ಏನಾಯ್ತು ನುಡ್ಕಿ ಬಂದಿರ ಇಲ್ಲ. ಹಾಂ, ನಿನ್ನೆ ನಡೆದಂಥ ಗಾಳಿ ಮಳೆ ಬಂದು ನಡೆದಂಥದ್ದು. ಒಳ್ಳೂರು ನಮ್ಮದು ಗ್ರಾಮ ಪಂಚಾಯತಿ ಆಚಪುರ. ನಿನ್ನೆ ಮಳೆ ಆದ ಕಾರಣ ಗಾಳಿ ಮಳೆಗೆ ನಮ್ಮನೆ ಶೆಡ್ಡೆಲ್ಲ ಆರೋಗಿ ಮನೆ ಹಂಚೆಲ್ಲ ಹಾನಿಯಾಗಿದೆ. ಒಳಗಡೆ ಭತ್ತ ಕೊಂಡಿಟ್ಟಿದ್ದೆಲ್ಲ ನೆಂದೋಗಿ, ಊಟ ಮಾಡುವಂಥ ಅಕ್ಕಿ ಮತ್ತು ಹಾಸಿಗೆ ಬಟ್ಟೆ ಎಲ್ಲ ನೆಂದೋಗಿದೆ. ಗಾಳಿ 6 ಗಂಟೆಗೆ ಸುಮಾರು ಮಳೆ ಸ್ಟಾರ್ಟ್ ಆಗಿದ್ದು, ಗಾಳಿ ಮಳೆ ಸುಮಾರು 6:30 7 ಗಂಟೆ ತನಕ ಬಂತು. 6:30 ಸುಮಾರಿಗೆ ಆ ಥರ ಆಗಿತ್ತು ಸರ್. ನಮ್ಮ ಮನೇಲಿ ಒಬ್ಬರೇ ಇದ್ದಿದ್ದು, ಯಾರೂ ಇರಲಿಲ್ಲ. ನಮ್ಮದು ಕೆಲಸ ಇತ್ತು, ಬೇರೆ ಕೆಲಸಕ್ಕೆ ಹೋಗಿದ್ದೆ ಸರ್. ಬರೋದ್ರೊಳಗೆ ಲೇಟ್ ಆಗಿತ್ತು. ಅಲ್ಲಿ ಮಳೆಗಳಿಂದ ನಾವು ಬರೋಕ್ಕಾಗಲಿಲ್ಲ. ಅವರೊಬ್ಬರಿದ್ದ ಕಾರಣ ಮನೆಗೆ ನಿಲ್ಲಕ್ಕಾಗದಿದ್ದಕ್ಕೆ ಎದ್ರುಕೊಂಡು ಎಲ್ಲೂ ಹೊರಗೆ ಬರೋಕ್ಕೂ ಆಗೋಷ್ಟು ಗಾಳಿ ಇತ್ತಲ್ಲ, ಹಾಗಾಗಿ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದೆ. ಜೀವ ಉಳ್ಕೊಂಡ್ರೆ ಸಾಕು. ಅಕಸ್ಮಾತ್ ಹಂಚೇನಾದ್ರು ಬಿದ್ದರೆ ಮಂಚದ ಮೇಲೆ ಬೀಳುತ್ತೆ, ತಲೆ ಮೇಲೆ ಬೀಳಲ್ಲ ಅನ್ನೋ ಕಾರಣಕ್ಕೆ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾರೆ. ಕಡೆಗೆ ನಾವು ಬಂದ ಮೇಲೆ ಓಡಾಡಕ್ಕೆ ದಾರಿ ಇರಲಿಲ್ಲ. ಸಾರ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒಳಗೆ ಬಂದಿದ್ದೀವಿ. ಅಲ್ಲಿ ತನಕ ಬಾಗಿಲು ತೆಗ್ದಿಲ್ಲ ಅವರು.
ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಅನಾಹುತವಾದ ಸ್ಥಳಗಳಿಗೆ ಭೇಟಿ ನೀಡಿ ಸಾಂತ್ವನ ತಿಳಿಸುವಂತೆ ಹೇಳಿದ ಕಾರಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕಲ್ಸೆ ಚಂದ್ರಪ್ಪ ಹಾಗೂ ಸಾಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಸೋಮಶೇಖರ ಲಾಗರಿ ಹಾಗೂ ಪಕ್ಷದ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಆರ್ಥಿಕ ಸಹಾಯವನ್ನು ನೀಡುವುದಲ್ಲದೆ ಸಾಂತ್ವನ ತಿಳಿಸಿದರು. ಮರಗಳು ಬಿದ್ದು ಅನಾಹುತ ಆಗಿದೆ. ಮತ್ತು ಕೆಲವು ಸೈಡಿನ ಸೀಟ್ಗಳು ಇಲ್ಲಿಂದ ಹಾರಿಕೊಂಡು ಹೋಗಿ ಸುಮಾರು 200 ಮೀಟ್ರ್ 300 ಮೀಟ್ರ್ ಆಚೆ ಬಿದ್ದವು. ಮತ್ತು ಈ ಶಾಲೆಯಲ್ಲೂ ಕೂಡ ಸಂಚಾರಿದೆ. ಮತ್ತು ಬಿಸಿ ಊಟದ ಮನೆ ಮೇಲ್ಚಾವಣಿ ಹಾರಿಕೊಂಡು ಹೋಗಿದೆ. ಇವೆಲ್ಲವೂ ಕೂಡ ನಾವು ಮಾನ್ಯ ಶಾಸಕರ ನಿರ್ದೇಶನದ ಮೇಲೆಗೆ ನಾವೆಲ್ಲ ಮುಖಂಡರು ಸೋಮಣ್ಣ, ರಾಮು, ಲಿಂಗರಾಜು, ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತೆಲ್ಲ ಈ ಭಾಗದ ಮುಖಂಡರು ಪ್ರತಿಯೊಬ್ಬರು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿಯವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಬಂದಿದ್ದೀವಿ. ಮತ್ತು ಸಂಬಂಧಪಟ್ಟ ಇಲಾಖೆಯರಿಗೆ PDO ಮತ್ತು VRI ನಮ್ಮ ಜೊತೆಗಿದ್ದು ಎಲ್ಲ ದಾಖಲೆ ಪರವಾಗಿ ಮುಂದಿನ ದಿನದಲ್ಲಿ ಏನು ಸಹಾಯ ಮಾಡಬೇಕು ಅದನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಸಕರ ವೈಯಕ್ತಿಕ ಸಹಾಯನೂ ಕೂಡ ನೊಂದ ಕುಟುಂಬಗಳಿಗೆ ಮಾಡಿಸ್ತಾ ಬಂದಿದ್ದೇವೆ. ಇವತ್ತು ಇಂಥ ಅಕಾಲಿಕ ಮಳೆಗಳು ಭಾಳ ಅನಾಹುತ ಉಂಟು ಮಾಡ್ತವೆ. ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಪಂಚಾಯತಿಯ PDOಗಳು ಮತ್ತು VRIಗಳು ಹೆಚ್ಚು ಜಾಗರೂಕರಾಗಿ ಈ ಭಾಗದ ಏನೇನಾಗಿದೆ ಇನ್ನೂ ನನಗೆ ಮತ್ತೆ ಇಷ್ಟೇ ನೋಡಿದ್ದೀನಿ. ಒಳಗೆ ಮತ್ತೆ ಅವರು ಇದ್ದರೆ ನಾವೆಲ್ಲ ಒಂದ್ಸರಿ ಪರಿಶೀಲನೆ ಮಾಡಬೇಕು. ಇಡೀ ಪಂಚಾಯತ್ ವ್ಯಾಪ್ತಿಯ ಅವೆಲ್ಲಕ್ಕೂ ಕೂಡ ಮುಂದಿನ ದಿನದಲ್ಲಿ ಏನು ಸಹಾಯ ಮಾಡಬೇಕು, ಸರ್ಕಾರದಿಂದ ಏನು ಸಹಾಯ ಮಾಡಬೇಕು, ಮತ್ತು ಮಾನ್ಯ ಶಾಸಕರಿಂದ ಏನು ಸಹಾಯ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನಾವು ತಯಾರಿ ಮಾಡ್ಕಿದ್ದು. ನೀವು ಸ್ಥಳೀಯ ಮುಖಂಡರು ಹೆಚ್ಚು ಯಾಕಂದ್ರೆ ನಮಗೆ ಕೆಲವು 3-4 ನೋಡಿದ್ದೀವಿ. ಇನ್ನೂ ಒಳಗಡೆ ಯಾವ ಇದ್ರೂ ಇರ್ಬೋದು, ಗೊತ್ತಾಗಲ್ಲ. ಲಿಂಗರಾಜು ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ಮತ್ತು PDO ಮತ್ತು VAಗಳು ಕಂದಾಯ ಇಲಾಖೆ ಹೆಚ್ಚು ಗಮನ ಹರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಮುಂದಿನ ದಿನದಲ್ಲಿ ಎಲ್ಲ ನೊಂದವರಿಗೆ ಸಹಾಯ ಮಾಡುವಂಥ ಎಲ್ಲ ಕೆಲಸವನ್ನು ಕೂಡ ನಮ್ಮ ಮಾನ್ಯ ಶಾಸಕರ ಮುಖಾಂತರ ನಾವು ಮತ್ತು ಇಲಾಖೆ ಅವ್ರ ಮುಖಾಂತರ ಮಾಡಿಸ್ಕೊಳ್ತೀವಿ ಅಂತ ಭರವಸೆ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಿನ್ನೆ ಅಕಾಲಿಕವಾಗಿ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಚಾಪುರ ಪಂಚಾಯಿತಿಯ ಸಾಕಷ್ಟು ಭಾಗದಲ್ಲಿ ಹಾನಿಯಾಗಿದೆ. ಅದನ್ನು ಶಾಸಕರ ಗಮನಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಹಾಗೆ ನಮ್ಮ ಸ್ಥಳೀಯ ಏನು ತಾಲೂಕು ಮುಖಂಡರುಗಳ ಗಮನಕ್ಕೆ ಸ್ಥಳೀಯ ಮುಖಂಡರುಗಳು ತಂದಾಗ ಶಾಸಕರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕೂಡ ಬಂದಿದ್ದೀವಿ. ಸಾಕಷ್ಟು ಭಾಗಕ್ಕೆ ಏನು ನಮ್ಮ ಆಪ್ತ ಕಾರ್ಯದರ್ಶಿ ಅವರನ್ನು ಕೂಡ ಶಾಸಕರು ಕಳಿಸಿದ್ದಾರೆ. ಎಲ್ಲರೂ ಸೇರಿಬಿಟ್ಟು ನಮ್ಮ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಹೋಗಿ ಆ ಭಾಗಗಳನ್ನು ವೀಕ್ಷಣೆ ಮಾಡಿ ಶಾಸಕರು ನನಗೆ ಗೊತ್ತಿರೋ ಹಾಗೆ ನಾನು 15 ಎಷ್ಟು ವರ್ಷದಿಂದ ಶಾಸಕರು ಇದ್ದಾಗಿದ್ದೀನಿ. ಶಾಸಕರು ಏನಾದರೂ ಅನಾಹುತ ಆದ ತಕ್ಷಣ ಫಸ್ಟ್ ನಮ್ಮ ಮುಖಂಡರುಗಳಿಗೆ ಫಸ್ಟ್ ಹೇಳೋಂಥ ಮಾತಂದರೆ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಅವರಿಗೆ ಒಂದಷ್ಟು ಆತ್ಮಸ್ಥೈರ್ಯ ತುಂಬೋ ಥರ ನಿಂತ್ಕೊಂಡು ಅದೇನು ಅವ್ರಿಗೇನು ಆಗಿದೆ ನಿಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಮೊದಲಿಂದನೂ ಹೇಳಿದ್ದಾರೆ. ಅದೇ ಥರ ನಡ್ಕೊಂಡು ಬಂದಿದ್ದಾರೆ. ಅದೇ ಥರ ಈ ಸತಿ ಕೂಡ ಅವ್ರ ನಿರ್ದೇಶನದ ಮೇರೆಗೆ ನಾವೆಲ್ಲ ಬಂದು ಶಾಸಕರು ವೈಯಕ್ತಿಕವಾಗಿ ಎಲ್ರಿಗೂ ಕೂಡ ಅದಕ್ಕೆ ಆದಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಸರ್ಕಾರದಿಂದ ಏನು ಸಲ್ಲಬೇಕು ಅದಕ್ಕೆಲ್ಲ ಏನು ರಿಪೋರ್ಟ್ ಬೇಕು, RIV ಆಗಿರ್ಬೋದು, ಪಂಚಾಯತಿ ಇದಾಗಿರ್ಬೋದು, ಮತ್ತು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು, ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನೀವೇನೇನು ನಿಮ್ಮ ಭಾಗದಲ್ಲಿ ಏನೇನಾಗಿದೆ ಅದನ್ನು ಒಳ್ಳೆ ರಿಪೋರ್ಟ್ ಹಾಕಬೇಕು ಮತ್ತು ನೊಂದವರಿಗೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗಬೇಕು ಸರ್ಕಾರದಿಂದ. ಆ ಥರ ಮಾಡಿ ನಾನು ಜೊತೆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಸರಿಯಾಗಿ ಹೇಳೋದಷ್ಟೇ ಆದಷ್ಟು ಈ ಮಳೆಗಾಳಿ ಜಾಸ್ತಿ ಇರೋದ್ರಿಂದ ಮುಂಜಾಗ್ರತೆಯಾಗಿ ಸ್ಥಳೀಕರು ಇರೋದು ಒಳ್ಳೆಯದು. ಅಕ್ಕಪಕ್ಕ ಮರಗಳಿದ್ದರೆ ಮತ್ತು ಎಲ್ಲೋ ಒಂದು ಕಡೆ ನಾವು ಅಸಡ್ಡೆ ತೋರ್ತೀವಿ. ಮರಗಳು ಬಗ್ಗೆ ಇರ್ತವೆ, ಮನೆ ಮೇಲೆ ಬೀಳೋತರ ಇರ್ತವೆ, ಮಕ್ಕಳು ಇರ್ತವೆ. ಈಗ ತಾನೇ ಕೈಲದಲ್ಲಿ ಹೇಳ್ಬಿಟ್ಟು ಬಂದ್ವಿ, ಮಾವಿನ ಮರ ಫುಲ್ಲು ಮುಪ್ಪಾಗಿದೆ, ಅದೇ ಮರ ಹಿಡ್ಕೊಂಡ್ಬಿಟ್ಟು ಮಕ್ಕಳುಗಳು ಅಲ್ಲೇ ಕೂತಿದ್ದಾರೆ. ಆ ಥರ ಸಿಚುವೇಶನ್ಸ್ ಇದೆ. ಅವ್ನಿಗೆ ಹೇಳ್ಬಿಟ್ಟು ಬಂದ್ವಿ, ಪಂಚಾಯತಿಗೆ ಅರ್ಜಿ ಕೊಡಪ್ಪ, ನಿಮ್ಮ ಕೆಲವಾಗಲಿ ಅಂದರೆ ಅವರೇ ತೆಗಿಸ್ತಾರೆ ಅಂತ. ದಯಮಾಡಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ, ಸಾಗರ ತಾಲೂಕಲ್ಲೇ ಇನ್ನು ತಾಲೂಕು ಅಂತ ಇರುವ ಯಾರೇ ಇರ್ಬೋದು, ದಯಮಾಡಿ ಈ ಥರ ಒಂದು ಏನು ಮನೆ ಮೇಲೆ ಮರ ಬೀಳೋ ಥರ ಇದ್ದರೆ ಮತ್ತು ಯಾವುದೇ ಅನಾಹುತಗಳು ಆಗೋ ಥರ ಇದ್ದರೆ ದಯಮಾಡಿ ಮುಂಜಾಗ್ರತೆ ಕ್ರಮವಾಗಿ ನೀವಾದರೂ ಮಾಡ್ಕೊಳ್ಳಿ. ಇಲ್ಲಾಂದರೆ
ಶಾಸಕರಿದ್ದಾರೆ, ಆಪ್ತ ಕಾರ್ಯದರ್ಶಿಗಳ ಶಾಸಕರ ಆಫೀಸ್ ಇದೆ, ಮತ್ತು ಸ್ಥಳೀಯ ಮುಖಂಡರುಗಳಿದ್ದಾರೆ, ಪಂಚಾಯಿತಿಗಳಿದೆ. ಮತ್ತು ನೀವು ಹೋಗ್ಬಿಟ್ಟು ಅವ್ರ ಗಮನಕ್ಕೆ ತರಬೇಕು, ಮತ್ತು ಆ ಕೆಲಸಗಳನ್ನ ನೀವು ಮಾಡ್ಕೋಬೇಕು. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡ ಅನಾಹುತ ಆಗೋದನ್ನ ನಾವು ತಪ್ಪಿಸ್ಬೇಕು. ಆ ವಿಷಯದಲ್ಲಿ ನೀವೆಲ್ಲ ಗಮನ ಅಂತ ಹೇಳ್ಬಿಟ್ಟು ಈ ಮಾತನ್ನ ಬಿಸಿಯೂಟದ ಮನೆಯ ಮೇಲ್ಭಾಗದಲ್ಲಿ ಒದಗಿಸಿದ್ದ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ. ಇದು ಅವೈಜ್ಞಾನಿಕ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯತನವೆಂದ ಕಾರಣ ಸ್ಥಳದಲ್ಲಿ ಅಂದಾಸೂರ ಶಾಲೆಯ ಮೇಲ್ಛಾವಣಿ ಕಿತ್ತಾರು ಎಲ್ಲೋ ಬಿದ್ದಿದೆ. ಆದರೆ ಅದು ಬೀಳಲಿಕ್ಕೆ ಕಾರಣ ಏನು ಹೇಳಿದರೆ ನಿರ್ಲಕ್ಷ್ಯತನ, ಗುತ್ತಿಗೆದಾರರ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಸೊ ಈ ಥರ ಕಾಮಗಾರಿಗಳಾಗಬೇಕಾದ್ರೆ ಆ ಗುತ್ತಿಗೆದಾರರಿಗೆ ಏನಾದರೂ ಕ್ರಮ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಭಾಳಷ್ಟು ಜನರ ಅಭಿಪ್ರಾಯಗಳು ಕೇಳಿಬಂತು ಈಗ ಇಲ್ಲಿ ಕೇಳಿದಾಗ. ಹಾಗೆ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಸರ್? ಈಗ SDMC ಅವರು ಗಮನ ತಂದಿದ್ದಾರೆ, ನಾವು ಕೂಡ ಈಗ ನೋಡಿದ್ದೀವಿ. ಶಾಸಕರ ಆಪ್ತ ಕಾರ್ಯದರ್ಶಿ ಇದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ಅವರು ಕೂಡ ನೋಡಿದ್ದಾರೆ, ನಾವೆಲ್ಲ ಸ್ಥಳೀಯ ಮುಖಂಡರೆಲ್ಲ ನೋಡಿದ್ದಾರೆ. ಈಗ ಸಾಕಷ್ಟು ದೂರ ಹೋಗ್ಬಿಟ್ಟು ಹಾರು ಬಿದ್ದಿದೆ. ಇದಕ್ಕೆ ಏನು ಆಂಗ್ಲರ್ ಹಾಕ್ತಾ ಇರೋಂಥದ್ದು ಮತ್ತು ಕ್ಲಾಂಪ್ ಹಾಕ್ತಾ ಇರೋಂಥದ್ದು ಅಂಥವೆಲ್ಲ ಸಾಕಷ್ಟು ಮನದಂಡಗಳನ್ನ ಬಳಸಿಲ್ಲ ಅವರು. ಅದರಿಂದ ಅದು ವೈಫಲ್ಯತೆ ಇದೆ. ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಈಗ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದು ಕೂಡ ಈಗೇನೆ ಅದು ಹಿಂದೆ ಆಗಿದೆ. ಅದು ಏನು ತಾಲೂಕ್ ಪಂಚಾಯತಿ ನಮ್ಮ ಅವಧಿ ಮುಗಿದ ನಂತರ ಏನು ಮತ್ತೆ ಆಡಳಿತ ಇವನು ಯಾರು ಮಾಡಿದ್ರು, ಮತ್ತೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು, ಯಾವ ಥರ ಮಾಡಿದ್ರು ಅಂತಕ್ಕಂಥದ್ದನ್ನ ಗಮನಿಸಿ ಅದನ್ನ ನೋಡಿ ಯಾರು ಕಂಡಕ್ಟ್ ಮಾಡಿದ್ದಾನೆ ಮತ್ತೆ ಯಾರು ಅದನ್ನ ಆಗಿರೋಂಥದ್ದು, ಮತ್ತೆ ಅದಕ್ಕೆ ಇಂಜಿನಿಯರ್ ಯಾರು ಅದಕ್ಕೆ ಸರ್ಟಿಫೈಡ್ ಮಾಡಿದ್ದಾರೆ ಅದನ್ನು ಕೂಡ ಗಮನ ಹರಿಸ್ತಾರೆ. ಅದಕ್ಕೆ ಏನಾಗಬೇಕು, ಸರ್ಕಾರದಿಂದ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಮತ್ತು ಯಾವ ಥರ ನೋಟಿಸ್ ಕೊಡಬೇಕು ಅದನ್ನ ಶಾಸಕರಿಂದ ಅದು ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಶ್ರೀನಿವಾಸ್ ಎಂ ಮೂರ್ತಿ, ಪ್ರಮುಖರಾದ ರಮಾನಂದ್ ಸಾಗರ್, ಲಿಂಗರಾಜು, ಆಚಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಲಿಮುಲ್ಲಾ, ಸದಸ್ಯರಾದ ರಾಜು, ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರತ್ನಮ್ಮ, ಮುಕುಂದ, ಪ್ರಮುಖರಾದ ಈಶ್ವರ್, ಅಬ್ದುಲ್ ರಜಾಕ್ ಹಾಗೂ ಕಂದಾಯ ಇಲಾಖೆಯ ಕವಿರಾಜ್ ಚಂದ್ರಮೌಳಿ ಇದ್ದರು.